ಬಿಲ್ಲಾರಂಗ ಭಾಷಾ ಇತಿಹಾಸ ಹೇಳುತ್ತಾ ಅಥವಾ ಫ್ಯೂಚರ್ ಭವಿಷ್ಯವನ್ನು ಹೇಳುತ್ತಾ? ಭವಿಷ್ಯ ಅಂದರೆ ನನ್ನ ಪರ್ಸ್ಪೆಕ್ಟಿವಿಂದ ಈ ರೀತಿ ಭವಿಷ್ಯ ಇದ್ದರೆ ಹೇಗಿರ್ಬೋದು ಅಂತ. ಅಂದರೆ ಆಲ್ಮೋಸ್ಟ್ ಒಂದು 180-200 ಇಯರ್ಸ್ ಫ್ಯೂಚರಲ್ಲಿ ಯಾವ ರೀತಿ ಇರ್ಬೋದು, ಅಂದರೆ ಒಂದು ಕಲ್ಪನೆ ಅಷ್ಟೇ ಅದು. ಈ ರೀತಿ ಇದು ಹೇಗಿರುತ್ತೆ ಅಂತ ಆ ಒಂದು ಪ್ರಪಂಚದಲ್ಲಿ ನಡೆಯುವಂಥ ಕತೆ. ಖಂಡಿತವಾಗ್ಲೂ ಸರ್, ಆ ಎಕ್ಸೈಟ್ಮೆಂಟು ತಡೆಯೋಕ್ಕಾಗ್ತಾ ಇಲ್ಲ. ಯಾಕಂದರೆ ನೀವು ರಂಗಿತರಕ್ಕಿಂತ ಹಿಂದೆ ಕೂಡ ಸುದೀಪ್ ಸರ್ ಅವರಿಗೆ ಈ ಕಥೆನ ಒಪ್ಪಿಸಿದ್ರಿ, ಅವ್ರು ತುಂಬ ಖುಷಿಪಟ್ಟಿದ್ರು ಅಂತ ಒಂದು ಸಣ್ಣ ಸುಳಿವನ್ನು ಆಗಾಗ ಬಿಡ್ತಾನೆ ಇರ್ತಿದ್ರಿ. ಅದ್ರ ಕತೆ ಹೇಳೋಕ್ಕಾದ್ರೆ ಹೇಗೆ ಸರ್, ಅದು ಹೇಗೆ ಜರ್ನಿ ನಿಮ್ಮ ಮತ್ತು ಸುದೀಪ್ ಸರ್ದು ಹಿಂದೆ? ಅಂದರೆ ಗೊತ್ತು ನನಗೆ ವಿಕ್ರಾಂತ್ ರೋಣಕ್ಕಿಂತ ಹಿಂದಿಂದ ಈ ಪ್ಲ್ಯಾನ್ ಇತ್ತು ನಿಮಗೆ ಅಂತ, ಅದ್ರ ಬಗ್ಗೆ ಹೇಳೋದಾದರೆ. ರಂಗಿತರಂಗ ಮುಂಚೆ ಅಲ್ಲ, ವಿಕ್ರಾಂತ್ ರೋಣ ಮುಂಚೆ. ಸೊ ಬಿಲ್ಲಾರಂಗ ಭಾಷೆ ಫಸ್ಟ್ ಅನೌನ್ಸ್ ಆಗಿದ್ದು. ವಿಕ್ರಾಂತ್ ರೋಣ ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಸುದೀಪ್ ಸರ್ ಜೊತೆ ಮಾಡೋ ಪ್ಲ್ಯಾನ್ ಇರಲಿಲ್ಲ. ವಿಕ್ರಾಂತ್ ರೋಣ ಆ್ಯಕ್ಚುಲಿ ರಂಗಿತರಂಗ ಅದು ಪ್ರಿಕ್ವಲ್ ಆಗಿತ್ತು. ರಂಗಿತರಂಗ 2 ಅಂತ ನಾವು ಸ್ಕ್ರಿಪ್ಟ್ ಬರೆದಿದ್ದದು. ಸೊ ಅವಾಗ ಯಾವಾಗ ಬಿಲ್ಲಾರಂಗ ಭಾಷೆ ನಾವು ತಯಾರಿ ನಡೆಸ್ಕೊಂಡ್ವಿ, ಆ್ಯಂಡ್ ಆ ಟೈಮಲ್ಲಿ ನಮಗೆ ಟೆಕ್ನಿಕಲಿ ಅಂದರೆ VFX ಇರ್ಬೋದು, ಇನ್ನೊಂದಿರ್ಬೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋ ಸಾಧ್ಯತೆ ಇದೆಯಾ ಅನ್ನೋದೊಂದು ಕ್ವೆಶ್ಚನ್ ಬಂತು. ಯಾಕಂದರೆ ಆ ಸಮಯದಲ್ಲಿ ಇನ್ನೂ ಆ ರೀತಿಯ VFX ಇರೋ ಸಿನಿಮಾಗಳು ಕನ್ನಡದಲ್ಲಂತೂ ಬಂದಿರಲಿಲ್ಲ. ಈವನ್ ಹೊರಗಡೆನೂ ನಮಗೆ ಏನು ಬೇಕಿತ್ತು ಕ್ವಾಲಿಟಿ ಆ ಮಟ್ಟದ್ದು ಇಂಡಿಯನ್ ಸಿನಿಮಾದಲ್ಲಿ ಇನ್ನೂ ನೋಡಿರಲಿಲ್ಲ ನಾವು. ಯಾಕಂದರೆ VFX ಅನ್ನೋದು ಲಾಸ್ಟ್ ಒಂದು 4-5 ವರ್ಷದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆ ಟೈಮಲ್ಲಿ ಇರಲಿಲ್ಲ. ಸೊ ಆ ಒಂದು ಭಯ ಶುರುವಾದಾಗ ನಾನೇ ಹೇಳಿದೆ, ಇದು ಸ್ವಲ್ಪ ನನಗೆ ಯಾಕೋ ನಮ್ಮ ಹತ್ರ ಪುಲ್ ಆಫ್ ಮಾಡೋವಂಥ ಒಂದು ರಿಸೋರ್ಸಸ್ ಇದೆಯಾ ಅನ್ನೋದು ನನಗೆ ಡೌಟ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಆವಾಗ ನಾನು ನಿರೂಪತ್ರ ಹೀಗೆ ಮಾತಾಡ್ತಾ ಹೇಳಿದೆ, ಇವಾಗ ನಾವು ರಂಗಿತರಂಗ 2 ಬರೆದಿದ್ದೀವಲ್ಲ, ಅದರಲ್ಲಿ ವಿಕ್ರಾಂತ್ ರೋಣ ವಾಸ್ ದ ಮೇನ್ ಕ್ಯಾರೆಕ್ಟರ್ ಆಲ್ವೇಸ್. ಸೊ ಇದನ್ನು ಸುದೀಪ್ ಸರ್ಗೆ ಪಿಚ್ ಮಾಡಿದ್ರೆ ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ, ಬಟ್ ಮಾಡಿದ್ರೆ ಚೆನ್ನಾಗಿರ್ಬೋದಲ್ವಾ ಅಂತ. ಸೊ ಹಾಗೆ ಹೋಗ್ಬಿಟ್ಟು ಪಿಚ್ ಮಾಡಿದಾಗ ಅವ್ರ ಕತೆ ಇಷ್ಟ ಆಗಿ ಅಫ್ಕೋರ್ಸ್ ಅದನ್ನು ಸುದೀಪ್ ಸರ್ಗೋಸ್ಕರ ನಾನು ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟು ಹೇಳಿದ್ದೆ. ಬಿಕಾಸ್ ಒರಿಜಿನಲಿ ಆ ರೀತಿ ಅಷ್ಟೊಂದು ಸ್ವ್ಯಾಗ್ ಆ್ಯಂಡ್ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲ ಅದರಲ್ಲಿ ಇರಲಿಲ್ಲ ಆ ಕ್ಯಾರೆಕ್ಟ್ರಿಗೆ. ಅವ್ರಿಗೆ ಹೇಳಿದಾಗ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಹೋಗಿ ಹೇಳಿದೆ. ಸೊ ಅವರು ತುಂಬ ಖುಷಿಯಾಗಿ ಇಲ್ಲ ಈ ಸಿನಿಮಾ ಮಾಡೋಣ ಅಂತ ಹಾಗೆ ಸ್ಟಾರ್ಟ್ ಆಗಿದ್ದು ವಿಕ್ರಾಂತ್ ರೋಣ.